ಇನ್ನೊಂದ್ಸತಿ ಹೇಳ್ರಿ. ಗುರುವಿನ ಕೀಲೊಂದು ತಿಳಿದಿರಬೇಕು ಅಮರ. ಗುರುವಿನ ಕೀಲೊಂದು ತಿಳಿದಿರಬೇಕು. ಮತ್ತೆ ಆ ಕಡೆ ಈ ಕಡೆ ಹೇಳ್ರಿ ಅದು ಹಾಡಿಂದು. ಗುರು ಕರುಣೆ ಮೊದಲು ಆಗಿರಬೇಕು, ಗುರುವಿನ ಕೀಲೊಂದು ತಿಳಿದಿರಬೇಕು, ಒಳಗೂ ಹೊರಗೂ ತುಂಬಿರಬೇಕು, ನಿತ್ಯದಿ ಅನುಭವ ಸಾಧಿಸಬೇಕು, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ. ಇದರಲ್ಲಿ ಬರುವಂತದ್ದಮ್ಮ ಗುರುವಿನ ಕೀಲೊಂದು ತಿಳಿದಿರಬೇಕು. ಹಾ 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 ಸುಂದರವಾದ ಇದು. ಗುರುವಿನ ಕೀಲೊಂದು ತಿಳಿದಿರಬೇಕು. ಗುರುವಿನ ಕೀಲು ಆ್ಯಕ್ಚುಲಿ ಗುರುವಿನ ಕೀಲು ಅಂತಂದರೆ ಅದು ಧ್ವನಿ. ಗುರು ಅನ್ನೋದೇ ಒಂದು ಧ್ವನಿ. ಅದು ಒಂದೇ ಧ್ವನಿ. ಯಾವ ಮುಖದಿಂದ ಬಂದರೂ ಕೂಡ ಅದು ಒಂದೇ ಧ್ವನಿ ಅಂತ. ಗುರು ಅನ್ನೋ ಪದ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ಅರ್ಥ. ಗುರು ಅರ್ಥಾತ್ ಲಘು ಮತ್ತು ಗುರು ಅಪೋಸಿಟ್ ಪದಗಳು. ಲಘು ಅಂದರೆ ಚಿಕ್ಕದು, ಗುರು ಅಂದರೆ ದೊಡ್ಡದು. ಗುರು ಅನ್ನೋದನ್ನು ದೊಡ್ಡದು ಅನ್ನೋದಕ್ಕೆ ಹೇಳೋದು. ದೊಡ್ಡದು ಅಂದರೆ ಎಷ್ಟು ದೊಡ್ಡದು? ನಾನು ಸಣ್ಣವನು, ಗುರು ದೊಡ್ಡವನು ಹಂಗಲ್ಲ. ಗುರು ಅಂದರೆ ಇನ್ನೊಂದು ಇಲ್ಲವೇ ಇಲ್ಲ ಅಷ್ಟು ದೊಡ್ಡದು ಅಂತ. ಅಲ್ಲಿ ಇನ್ನೊಂದು ಇಲ್ಲವೇ ಇಲ್ಲ ಅಷ್ಟು ದೊಡ್ಡದು ಅಂತ. ಅದು ಒಂದೇ ಧ್ವನಿ. ಯಾವ ಮುಖದಿಂದ ಬಂದರೂ ಕೂಡ ಅದೇ ಧ್ವನಿ. ಹಾಗಾದರೆ ಆ ಧ್ವನಿ ಯಾವುದು? ಆ ಧ್ವನಿ ಹೊರಡಿಸೋದಲ್ಲ, ಅದು ಅದಾಗಲೇ ಇರುವ ಧ್ವನಿ. ಈಗ ಮಿಕ್ಸಿಗೆ ಒಂದು ಧ್ವನಿ ಇರ್ತತೆ. ಯಾವುದಾರ ಒಂದು ಮಷಿನ್ ಶುರು ಮಾಡಿದಾಗ ಅದಕ್ಕೆ ಅದರದ್ದೇ ಆದ ಒಂದು ಧ್ವನಿ ಇರ್ತದೆ. ಈಗ ನಾವು ಮೋಟ್ರ್ ಆನ್ ಮಾಡ್ತೀವಿ. ಮೋಟ್ರ್ ಆನ್ ಮಾಡಿದಾಗ ಏನೊಂದು ಧ್ವನಿ ಇರಬೇಕಾಗಿತ್ತು, ಆ ಧ್ವನಿ ಬಿಟ್ಟು ಬೇರೆ ಧ್ವನಿ ಬಂದರೆ ಮೋಟ್ರ್ ಕೆಟ್ಟೈತೆ ನೋಡು ಅಂತೀವಿ ನಾವು. ಆ ಧ್ವನಿ ಮೇಲೆ ಗೊತ್ತು ಹಿಡಿತೀವಿ. ಪೇಟಿಗೊಂದು ಸೂರು ಅಂತ ಇರ್ತದೆ. ಆ ಸೂರು ಅದು ಸರಿ ಇಲ್ಲ ಅಂತ ಬಂದಿಲ್ಲ ಅಂದರೆ ನೋಡು ಪೇಟಿ ಕೆಟ್ಟದ್ದು ನೋಡು ಅಂತ ಹೇಳ್ತೀವಿ. ಹಂಗೆ ಇದು ಒಂದು ಮಷಿನ್. ಯಾವುದು? ಮನುಷ್ಯನ ಶರೀರ ಅನ್ನೋದೊಂದು ಮಷಿನ್. ಇದಕ್ಕೂ ಒಂದು ಧ್ವನಿ ಐತೆ. ಚಕ್ಕಡಿ ಬಂಡಿಗೊಂದು ಧ್ವನಿ ಐತೆ, ಕುದುರೆ ಬಂಡಿಗೊಂದು ಧ್ವನಿ ಐತೆ, ಏರೋಪ್ಲೇನಿಗೊಂದು ಧ್ವನಿ ಐತೆ, ಹೆಲಿಕಾಪ್ಟ್ರಿಗೊಂದು ಧ್ವನಿ ಐತೆ. ಹಂಗೆ ಈ ಮನುಷ್ಯ ಅನ್ನುವಂಥ ಯಂತ್ರಕ್ಕೂ ಒಂದು ಧ್ವನಿ ಐತೆ. ಆ ಧ್ವನಿ ಅದಕ್ಕೆ ಗುರು ಅಂತ ಹೇಳೋದು. ಆ ಧ್ವನಿ ಹಿಡ್ಕೊಂಡೇ ಮಾತಾಡಬೇಕು, ಆ ಸೂರು ಹಿಡ್ಕೊಂಡೇ ಮಾತಾಡಬೇಕು ಅಂದಂಗೆ. ಈಗ ಹೆಂಗೆ ನಾವು ಟ್ಯೂನಿಂಗ್ ಅಂತೀವಲ್ಲ ಹಂಗೆ. ಅದಕ್ಕೇನೆ ಆ ಧ್ವನಿ ಯಾವುದು ಅಂತ ತಿಳ್ಕೊಂಡ್ರೆ ಅದು ಕೀಲು ಅಂತ ಹೇಳ್ಬೋದು. ಕೀಲು ಅಂತಂದರೆ ಅದಿಲ್ಲ ಅಂದರೆ ನಡೆಯಂಗಿಲ್ಲ ಅಂತ. ಕೀಲು ಅರ್ಥ ಏನು? ಅದಿಲ್ಲ ಅಂದ್ರೆ ಸರಿಯಾಗಿ ನಡೆಯಂಗಿಲ್ಲ. ಈಗ ಬಂಡಿಗೆ ಅಲ್ಲಿಗೆ ಒಂದು ಕೀಲು ಅಂತ ಹಾಕಿರ್ತಾರೆ. ಆ ಕೀಲು ಏನಾದ್ರು ಕಿತ್ಬಿಟ್ವಿ ಅಂತಂದ್ರೆ, ಅಥವಾ ಆ ಕೀಲು ಅಲ್ಗಾಡಿತ್ತು, ಆ ಕಡೆ ಈ ಕಡೆ ಸರಿದಿತ್ತು, ಅಥವಾ ಅದು ಕೆಲಸ ಮಾಡ್ತಿರ್ಲಿಲ್ಲ, ಅಥವಾ ಅದಕ್ಕೆ ಜಂಗ್ ಬಂದಿತ್ತು, ಹೆರಿ ಹಾಕಿರಲಿಲ್ಲ ಅಂತಂದ್ರೆ ಆ ಚಕ್ಕಡಿ ಬಂಡಿ ಗಾಲಿ ಸರಿಯಾಗಿ ಓಡಂಗಿಲ್ಲ. ಅದು ಕಿತ್ತಿತ್ತಂದ್ರೆ ಗಾಲಿನೇ ಹೊರಗೆ ಬಂದುಬಿಡ್ತದೆ. ಅಥವಾ ಅದು ಟೈಟ್ ಆಗಿತ್ತಂದ್ರೆ ಗಾಲಿ ಚಲಿಸೋದೇ ಇಲ್ಲ. ಹಂಗೆ ಕೀಲು. ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಹೆಂಗೆ ಬಂಡಿಗೆ ಕೀಲು ಹೆಂಗೆ ಆಧಾರ ಐತೋ ಹಂಗೆ ಒಡಲೆಂಬ ಬಂಡಿಗೆ ಶಿವಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಸಿರಿಗರ ಬಡಿದವರ ನುಡಿಸಲಾಗದು, ಗರ ಬಡಿದವರ ನುಡಿಸಬಹುದು.
ಆದರೆ ಸಿರಿಗರ ಬಡಿದವರ ನುಡಿಸಲಾಗದು. ಕಡೆಗೀಲು ಬಂಡಿಗಾಧಾರ. ಈ ಒಡಲೆಂಬ ಬಂಡಿಗೆ ಶಿವಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಹಾಗಾದರೆ ಆ ಕೀಲು ಯಾವುದು? ಆ ಧ್ವನಿ ಯಾವುದು? ನಾವು ಸುಮ್ಮನೆ ಕೂತ್ಕೊಂಡಾಗ ಹೃದಯಕ್ಕೆ ಒಂದು ಧ್ವನಿ ಐತೆ, ಲಬ್ ಡಬ್ ಅಂತಂದ್ರೆ, ಹೌದಾ? ಆಮೇಲೆ ಇನ್ನೂ ಸ್ವಲ್ಪ ಸೂಕ್ಷ್ಮ ಆದರೆ ನಮ್ಮ ಕರಳಿಗೂ ಒಂದು ಚಲನೆ ಐತೆ, ಅದಕ್ಕೂ ಒಂದು ಧ್ವನಿ ಐತೆ. ಇನ್ನು ಮಿದುಳಿಗೆ ಒಂದು ಧ್ವನಿ ಐತೆ, ಅದನ್ನು ಕಂಡು ಹಿಡಿತಾರೆ. ಹೌದು, ಅಂದರೆ ಎಲ್ಲೆಲ್ಲಿ ಕ್ರಿಯೆ ನಡೆದತ್ತೋ, ಎಲ್ಲೆಲ್ಲಿ ಚಲನೆ ಐತೋ ಅಲ್ಲೆಲ್ಲ ಒಂದು ಧ್ವನಿ ಐತೆ. ಹಾಗಾದ್ರೆ ಗುರು ಕೀಲ ಯಾವುದು? ಎಲ್ಲದಕ್ಕೂ ಅದರದೇ ಆದ ಒಂದು ಧ್ವನಿ ಐತೆ. ಆದರೆ ಈ ಎಲ್ಲ ಧ್ವನಿಗಳು ಯಾವುದನ್ನು ಆಧಾರವಾಗಿಟ್ಕೊಂಡು ಈ ಎಲ್ಲ ಧ್ವನಿಗಳು ಒಂದು ತಾಳಮೇಳದಲ್ಲಿ ಚಲಿಸ್ತಾ ಇದ್ದಾವೋ ಆ ಧ್ವನಿ, ಅದಕ್ಕೆ ಗುರುಕೀಲ ಅಂತ ಹೇಳ್ತಾರೇನೋ. ಅದು ಯಾವ ಧ್ವನಿ? ಅದು ಯಾವ ಧ್ವನಿ ಅಂದರೆ ಎಲ್ಲ ನಾಮಗಳಿಗೆ ಆಧಾರವಾದ ಧ್ವನಿ, ಎಲ್ಲ ರೂಪಗಳನ್ನು ಕೂಡ ನಿರಾಕಾರಗೊಳಿಸುವಂತಹ ಧ್ವನಿ, ಈ ಜಗತ್ತನ್ನೆಲ್ಲ ಸ್ವಾಹ ಮಾಡಿಕೊಳ್ಳುವಂತಹ, ಅಂದರೆ ತನ್ನ ರೂಪವನ್ನಾಗಿಸಿಕೊಳ್ಳುವಂತಹ ಧ್ವನಿ, ತನ್ನಂತೆಯೇ ಮಾಡಿಕೊಳ್ಳುವಂತಹ ಧ್ವನಿ. ಅದು ಯಾವುದು? ಅದು ನಮ್ಮ ಉಸಿರಾಟದ ಜೊತೆಗೆ ಜಾರಿಯಲ್ಲಿದೆ. ಈ ದೇಹಕ್ಕೆ ಯಂತ್ರ ಅಂತ ಕರೀತಾರೆ, ಉಸಿರಾಟಕ್ಕೆ ತಂತ್ರ ಅಂತ ಕರೀತಾರೆ. ಆ ಧ್ವನಿಗೆ ಮಂತ್ರ ಅಂತ ಕರೀತಾರೆ. ಯಂತ್ರ, ಮಂತ್ರ, ಯಂತ್ರ, ತಂತ್ರ, ಮಂತ್ರ. ಈಗ ವಿದ್ಯುತ್ ದೀಪ ಅಂದರೆ ಯಂತ್ರ, ಅದರಲ್ಲಿ ಹರಿಯೋ ವಿದ್ಯುತ್ ಅಂದ್ರೆ ತಂತ್ರ. ಹಂಗೆ ಇಲ್ಲಿ ಉಸಿರಾಟ ಅನ್ನುವಂಥದ್ದು ಒಂದು ತಂತ್ರ. ಅದರ ಉದ್ದೇಶ ಏನು? ಈ ಯಂತ್ರ ಐತೆ, ತಂತ್ರ ಐತೆ, ಹೌದು. ಈ ದೇಹ ಐತೆ, ಉಸಿರಾಟದಿಂದ ಎಲ್ಲವೂ ಕೂಡ ಪ್ರಾಣಶಕ್ತಿಯನ್ನು ಪಡೀತಾ ಇದ್ದಾವೆ, ಎಲ್ಲ ಅವಯವಗಳು ಪ್ರಾಣಶಕ್ತಿಯನ್ನು ಪಡೀತಾ ಇದ್ದಾವೆ. ಮತ್ತು ಜಠರ ಜೀರ್ಣಗೊಳಿಸ್ತಾ ಐತೆ, ಕರುಳು ಹೀರ್ಕೊಳ್ತಾ ಐತೆ, ಶುದ್ಧೀಕರಣ ಮಾಡ್ತಾ ಇದ್ದಾವ ಲಿವರ್ ಮತ್ತು ಮೂತ್ರಕೋಶಗಳು, ಗುದದ್ವಾರ ವಿಸರ್ಜನೆ ಮಾಡ್ತೈತೆ, ಮೇದೋಜೀರಕ, ಮೇದೋ ಅಂದರೆ ಕೊಬ್ಬನ್ನು ಕರಗಿಸ್ತೈತೆ, ಇನ್ಸುಲಿನನ್ನು ಬಿಡುಗಡೆ ಮಾಡ್ತೈತೆ, ಹಲ್ಲುಗಳು ಜಗೀತಾ ಇದ್ದಾವ, ನಾಲಿಗೆ ಜೊಲ್ಲು ರಸವನ್ನು ಬಿಡ್ತೈತೆ, ಗಂಟ್ಲು ಶ್ವಾಸನಾಳ ನುಂಗ್ತಾ ಐತೆ, ಜಠರಕ್ಕೆ ತಲುಪಿಸ್ತಾ ಐತೆ. ಇವೆಲ್ಲವೂ ಕೂಡ ಪ್ರಾಣಶಕ್ತಿ ಇಲ್ಲದೇ ನಡೆಯೋದಿಲ್ಲ. ನಾನು ಎಷ್ಟು ಪ್ರಮಾಣದಲ್ಲಿ ನನ್ನ ಉಸಿರಿನ ಶಕ್ತಿಯೋ ಅಷ್ಟು ಪ್ರಮಾಣದಲ್ಲಿ ನಾನು ಆಹಾರವನ್ನು ಜೀರ್ಣಗೊಳಿಸಿಕೊಳ್ಳುತ್ತೇನೆ. ನನ್ನ ಉಸಿರಿನ ಶಕ್ತಿ ಕಡಿಮೆ ಇದ್ದರೆ ನಾನು ತೆಗೆದುಕೊಳ್ಳುವ ಆಹಾರ ಕೂಡ ಪ್ರಮಾಣ ಕಡಿಮೆ ಇರ್ತದೆ, ಜೀರ್ಣ ಮಾಡುವ ಪ್ರಮಾಣ ಕೂಡ ಕಡಿಮೆ ಇರ್ತದೆ. ನಾನು ಚೆನ್ನಾಗಿ ಊಟ ಮಾಡಬೇಕಂದ್ರೆ ಉಸಿರಾಟದ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು, ಅಂದರೆ ಹೈ ವೋಲ್ಟೇಜ್ ಕಮ್ಮಿ ಇತ್ತು ಅಂತಂದರೆ ಮಷಿನ್ ಮೋಟರು HP ಕಮ್ಮಿ ಇರ್ತದೆ, ಹೌದು. ಹಂಗೆ ವೋಲ್ಟೇಜ್ ಚೆನ್ನಾಗಿತ್ತಂದರೆ ಹೈ ಪವರ್ ಮೋಟ್ರ್ ಕೂಡ ನಡೆಸ್ಬೋದು. ಹಾಗೆ ಇದು ಕೂಡ ಅಂದರೆ ಯಂತ್ರ ಮತ್ತು ತಂತ್ರ. ಆದ್ರೆ ಇದೆಲ್ಲ ಕೆಲಸ ಮಾಡ್ತದೆ, ಹೌದು. ಆದರೆ ಉದ್ದೇಶ ಏನು? ಬಾವಿಗೆ ಮೋಟ್ರ್ ಹಾಕಿದ್ದೀವಿ, ಬಾವಿಯಿಂದ ನೀರು ತೆಗಿತತೆ, ಹೊರಗೆ ಚೆಲ್ತತೆ ಯಂತ್ರ, ಅದನ್ನು ಹೊರಗೆ ಚೆಲ್ಲಕ್ಕೆ ತಂತ್ರ, ವಿದ್ಯುತ್. ಆದ್ರೆ ಆ ನೀರು ಎದ್ರ ಸಲುವಾಗಿ ನಾವು ಹೊರಗೆ ತರಬೇಕು? ಅದನ್ನು ತಗೊಂಡು ಏನು ಮಾಡಬೇಕು ಗೊತ್ತಿರಬೇಕಲ್ಲ. ಸುಮ್ಮನೆ ವೇಸ್ಟ್ ಆಗಿಬಿಟ್ರೆ ಏನು ಪ್ರಯೋಜನ ಇಲ್ಲ. ಹಂಗೆ
ನಾ ಊಟ ಮಾಡ್ತೀನಿ, ನಿದ್ದೆ ಮಾಡ್ತೀನಿ, ಮಾತಾಡ್ತೀನಿ, ನೋಡ್ತೀನಿ, ನಡೆದಾಡ್ತೀನಿ, ವ್ಯವಹಾರ ಮಾಡ್ತೀನಿ, ಜಗಳ ಮಾಡ್ತೀನಿ, ಹೌದು? ಹಾಂ, ಇದ್ರ ಉದ್ದೇಶ ಏನು? ಉದ್ದೇಶವನ್ನು ತಿಳಿಸೋದು ಅದು ಯಾವುದು ಅಂತ ಕೇಳಿದರೆ ಮಂತ್ರ, ಪ್ರಜ್ಞೆಗೆ ಮಂತ್ರ ಅಂತ ಕರೀತಾರೆ. ಅದೇ ಗುರುಕೀಲ. ಹಾಗಾದರೆ ಅದು ಯಾವುದು ಮಂತ್ರ? ಕಣ್ಮುಚ್ಕೊಂಡು ಸ್ತಬ್ಧವಾಗಿ ಕೂತ್ಕೋಬೇಕು, ಕಣ್ಣು ಮುಚ್ಚಬೇಕು, ಕೈಗಳನ್ನು ಮುಗಿಬೇಕು, ಕಾಲುಗಳನ್ನು ಕ್ರಾಸ್ ಮಾಡಿ ಕೂತ್ಕೋಬೇಕು, ಬೆನ್ಮೂಳೆ ನೇರವಾಗಿ ಇಟ್ಕೊಂಡು ಕೂತ್ಕೋಬೇಕು, ಹೊಟ್ಟೆಯಿಂದ ಉಸಿರಾಡಿಸ್ಬೇಕು. ಉಸಿರನ್ನ ಹೊರಗೆ ಹಾಕಬೇಕಾದ್ರೆ ಹೊಟ್ಟೆ ಒಳಗೆ ತಗೋಬೇಕು, ಉಸಿರು ತಗೋಬೇಕಾದ್ರೆ ಹೊಟ್ಟೆ ತನ್ನಷ್ಟಾನೆ ಮುಂದೆ ಬರ್ತೈತೆ ಗಮನಿಸಬೇಕು. ಈಗ ಆ ಉಸಿರಾಟದ ಜೊತೆಗೆ ಜಾರಿಯಲ್ಲಿರುವ ಒಂದು ಧ್ವನಿಯನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸಬೇಕು. ಈ ಕಿವಿಗೆ ಅದು ಕೇಳಿಸಂಗಿಲ್ಲ. ಯಾಕೆ ಕೇಳಿಸಂಗಿಲ್ಲ? ನಮ್ಮೆಲ್ಲ ಇಂದ್ರಿಯಗಳು ಹೊರಗಿನ ಜಗತ್ತಿನ ಧ್ವನಿ ಅಂದರೆ ಗಲಾಟೆ ಧ್ವನಿಯಲ್ಲ, ಶಬ್ದಗಳ ಸಂತೆಯಲ್ಲಿ ಕಳ್ಕೊಂಡ್ಬಿಟ್ಟಾವ. ನಮ್ಮ ಇಂದ್ರಿಯಗಳು ಕಳ್ಕೊಂಡ್ಬಿಟ್ಟಾವ. ಹೆಂಗೆ ಜಾತ್ರೆಯೊಳಗೆ ತಾಯಿಯ ಕೈ ಹಿಡಿದ ಮಗು ಕೈ ಬಿಟ್ಟು ಜಾತ್ರೆಯೊಳಗೆ ಕಳ್ಕೊಂಡ್ಬಿಡ್ತೈತಲ್ಲ, ಹಂಗೆ ನಮ್ಮ ಕಣ್ಣು, ಬಾಯಿ, ಕೈ, ಕಾಲು ಇವೆಲ್ಲ ಮಗು ಥರ. ಈ ಜಗತ್ತು ಸಂಸಾರ ಅನ್ನೋ ಸಂತೆನಲ್ಲಿ ತಾಯಿಯ ಕೈ ಬಿಟ್ಟ ಮಗುವಿನಂತೆ ಪ್ರಜ್ಞೆಯಿಂದ ದೂರ ಸರ್ಕೊಂಡು ಕಳ್ಕೊಂಡ್ಬಿಟ್ಟಿದ್ದಾವೆ. ಅದಕ್ಕೆ ಆ ಧ್ವನಿಯನ್ನು ಕೇಳಿಸ್ಕೊಳ್ಳೋ ಶಕ್ತಿ ನಮ್ಮ ಕಿವಿಗೆ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಅದಕ್ಕೆ ಮನಸ್ಸಿನ ಕಿವಿ ಬೇಕು. ಮನಸ್ಸಿನ ಕಣ್ಣು ಬೇಕು. ಮನಸ್ಸಿನ ಕೈಗಳು ಬೇಕು. ಈ ಇಂದ್ರಿಯಗಳನ್ನು ಜಾಗೃತ ಮಾಡ್ಕೊಳ್ಳೋ ಸಲುವಾಗಿ ನಾವು ಧ್ಯಾನ ಅಂತ ಕರಿತೀವಿ. ಅಂದರೆ ಬುದ್ಧಿಯ ಅಥವಾ ಬುದ್ಧಿ ಮನಸ್ಸುಗಳ ಅಂತರಂಗದ ಪ್ರಯಾಣ, ಅದನ್ನು ಧ್ಯಾನ ಅಂದರೆ ಒಳಮುಖ ಮಾಡೋದ್ರಿಂದ ಅವುಗಳಿಗೆ ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ ಎಲ್ಲ ತೆರೆದುಕೊಳ್ತಾವೆ. ಅವೆಲ್ಲ ಮುಚ್ಕೊಂಡಿರ್ತಾವ, ತೆರೆದುಕೊಳ್ತಾವೆ. ಈಗ ನಮ್ಮ ದೇಹದೊಳಗೊಂದು ಜೀವಕೋಶ ಐತೆ, ಅದಕ್ಕೇನು ಕೆಲಸ ಕೊಟ್ಟೈತೆ ಅದನ್ನು ಸರಿಯಾಗಿ ಮಾಡ್ತೈತದು. ಒಂದು ಸ್ವಲ್ಪನೂ ಕೂಡ ಆಲಸ್ಯ ಮಾಡಂಗಿಲ್ಲ ಮತ್ತು ಮೋಸ ಇಲ್ಲ. ತನ್ನ ಹತ್ರ ಬರೋ ರಸವನ್ನು ತಗೊಳ್ತತೆ, ಏನು ಬೇಕೋ ಕೆಲಸ ಮಾಡ್ತತೆ, ಪೂರ್ಣವಾಗಿ ಹೊರಗೆ ಹಾಕಿಬಿಡ್ತೈತೆ. ನನಗೂ ಸ್ವಲ್ಪ ಬೇಕು ಅಂತ ಏನೂ ಇಟ್ಕೊಳ್ಳಂಗಿಲ್ಲ ಅದು. ನಾನು ಸ್ವಲ್ಪ ದಷ್ಟಪುಷ್ಟ ಆಗಬೇಕು, ಒಂದಿಷ್ಟು ಕಣ್ಣಿಗೆ ಕಾಣೋ ಹಂಗೆ, ಕೈಗೆ ಎಟ್ಕೋ ಹಂಗೆ, ಒಂದಿಷ್ಟು ದೊಡ್ಡದಾಗಬೇಕು ಅಂತ ಅನ್ನಂಗಿಲ್ಲ ಅದು. ನಾವು ಏನಾರ ಒಂದು ಆಶ್ರಮ ಕಟ್ಟಬೇಕು ಅಥವಾ ಮನೆ ಕಟ್ಟಬೇಕು ಅಂತಂದ್ರೆ ಮೊದಲು ನಮ್ಮ ಇಸ್ಲಾಂ ಬಾಂಧವರು ಒಂದು ರಸ್ತೆ ಹತ್ರನೋ ಪಾರ್ಕ್ ಹತ್ರನೋ ಒಂದು ಸಣ್ಣ ಗಾಡಿ ಇಟ್ಬಿಡ್ತಾರವ್ರು, ಹೌದಾ? ನಮ್ಮ ಹಿಂದೂಗಳು ಅಷ್ಟೇ. ಎಲ್ಲರ ಗುಡ್ಡಿತ್ತು, ಒಂದು ಕಾಡಿತ್ತು, ಹೊಳಿ ದಂಡಿತ್ತು ಅಂದರೆ ಅಲ್ಲೊಂದು ಕಲ್ಲು ಇಟ್ಬಿಡ್ತಾರೆ ಅವ್ರು, ಕಲ್ಲು ಗುಂಡು ಇಟ್ಬಿಡ್ತಾರೆ. ಆಮೇಲೆ ನಿಧಾನಕ್ಕೆ ಅದನ್ನು ಬೆಳೆಸ್ಕೋತ ಹೋಗ್ತಾರೆ. ಅದನ್ನು ಅಲ್ಲೇ ನಿಲ್ಲಂಗಿಲ್ಲ, ಅದು ಕಲ್ಲು ಗುಂಡಿನ ಸುತ್ತ ಗಾಡಿಗಳು ಬೆಳಿತಾವ. ಇವರು ಗಾಡಿ ಪಕ್ಕ ಗಾಡಿ ಹಬ್ಬಿಸ್ತಾರೆ. ಹಂಗೆ ಒಂದು 16 ವರ್ಷದೊಳಗೆ ಬೃಹದಾಕಾರವಾಗಿ, ಎಷ್ಟಂದ್ರೆ ಇಡೀ ಊರಿಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಜಿಲ್ಲೆ ಒಳಗೆ, ರಾಜ್ಯದೊಳಗೆ ನಮ್ಮ ಕಟ್ಟಡನೇ ದೊಡ್ಡದಿರಬೇಕು, ನಮ್ಮ ಹೆಸರು ಎಲ್ಲ ಕಡೆ ಕೇಳಿ ಬರಬೇಕು. ಅಷ್ಟೇ ಅಲ್ಲ, ಜಗತ್ತಿನಾಗ ಎಲ್ಲರೂ ಇಲ್ಲಿ ಬರುವಂಗಾಗಬೇಕು. ಹೀಗೆಲ್ಲ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ದೇಹದೊಳಗೆ ಜೀವಕೋಶ ಇಡೀ ದೇಹಕ್ಕೆ ಒಳ್ಳೆಯದಾಗಲಿ ಅಂತಲೇ ಕೆಲಸ ಮಾಡಿದರೂ ಸಹಿತ ಯಾವತ್ತೂ ನಾನು
ದೊಡ್ಡದಾಗಬೇಕು ಅಂತ ಯೋಚನೆ ಮಾಡೋದಿಲ್ಲ. ಹಂಗೆ ಅಕಸ್ಮಾತ್ ಯಾವ್ದಾದ್ರು ಒಂದು ಜೀವಕೋಶ ನಾನು ಎಲ್ಲರ ಕಣ್ಣಿಗೆ ಕಾಣಬೇಕು, ಎಲ್ಲರ ಕೈಗೆ ಎಟ್ಕೋ ಹಂಗೆ ಸಿಗಬೇಕು ಅಂಥೇಳಿ ದೊಡ್ಡದಾಗಬೇಕು, ನನ್ನ ಸಂಖ್ಯೆ ಹೆಚ್ಚು ಮಾಡ್ಬೇಕಂತ ಅಂದ್ಕೊಂಡಿತ್ತಂದ್ರೆ ಅದು ಕ್ಯಾನ್ಸರ್ ಗಡ್ಡೆ ಅಂತ ಕರೀತಾರೆ. ಎಷ್ಟು ಅಪಾಯಕಾರಿ ನೋಡ್ರಿ ಕ್ಯಾನ್ಸರ್ ಗಡ್ಡೆ, ಇಡೀ ದೇಹಕ್ಕೆ ಅಪಾಯಕಾರಿ. ಹೆಂಗೋ ಅಕಸ್ಮಾತ್ ಒಂದು ಜೀವಕೋಶ ನಾನು ಎಲ್ರಿಗೆ ಕಾಣೋಂಗೆ ಪ್ರದರ್ಶನ ಮಾಡ್ಕೋಬೇಕಂತ ಅಂದ್ಕೊಂತು, ನನ್ನ ಸಂಖ್ಯೆ ಹೆಚ್ಚು ಮಾಡ್ತೀನಿ ಅಂದ್ಕೊಂತು ಅಂದರೆ ಇಡೀ ದೇಹವನ್ನು ವಿಷಮಯ ಮಾಡುತ್ತದೆ. ಇದು ಗುಟ್ಟು. ಇದು ಪಾಠ ಕಲಿಬೇಕಾಗೈತೆ. ಇದೊಂದು ಮಾತು ಅದು ಹೇಳ್ತೈತೆ. ಒಂದೊಂದು ಜೀವಕೋಶ ನಮಗೇನು ಹೇಳ್ತಾವಂದ್ರೆ ಅವು ಹೇಳಕತ್ತಾವ, ಒಕ್ಕೊರಲಿನಿಂದ ಹಾಡಕತ್ತಾವವು, ಕೂಗಾಕತ್ತಾವವು, ಹೇಳಕತ್ತಾವವು. ಏನಂದ್ರೆ ನಾನು ಒಂದು ಜೀವಕೋಶ ಇಡೀ ದೇಹದ ಒಳ್ಳಿತಿಗಾಗಿ ಹೇಗೆ ದುಡಿತೀನೋ, ಯಾವ ಸ್ವಾರ್ಥವೂ ಇಲ್ಲದೆ, ಯಾರ ಕಣ್ಣಿಗೂ ಕಾಣದೆ ಒಂದು ಜೀವಕೋಶ ಈ ಬರಿಗಣ್ಣಿಗೆ ಕಾಣಂಗಿಲ್ಲ, ಈ ಕೈಯಿಂದ ಹಿಡಿಯಕ್ಕೆ ಬರಂಗಿಲ್ಲ. ಅವು ಮಾತಾಡ್ತಾವೆ ಜೀವಕೋಶಗಳು. ನಾನು ಹೆಂಗೆ ಇಡೀ ದೇಹದ ಒಳ್ಳಿತಿಗಾಗಿ ತುಡಿತಿದ್ದೀನೋ ಹಾಗೆ ಮನುಷ್ಯ ನೀನು ಕೋಟಿ ಕೋಟಿ ಜೀವರಾಶಿಗಳು ಅಂದರೆ ಗಿಡ, ಮರ, ಪಕ್ಷಿ, ಪ್ರಾಣಿ, ಏಕಾಣುಜೀವಿಗಳು, ದೊಡ್ಡ ದೊಡ್ಡ ಜೀವಿಗಳು, ಇಂಥ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ನೀನು ಒಂದು ಜೀವ ಅಂದರೆ ಒಂದು ಜೀವಕೋಶ ಇದ್ದಂಗೆ ದೇಹದಲ್ಲಿ. ನಾವು ಹೇಗೆ ಯಾವ ಸ್ವಾರ್ಥವೂ ಇಲ್ಲದೆ ಕಣ್ಣಿಗೆ ಕಾಣದಂತಿದ್ದು ಇಡೀ ದೇಹದ ಒಳಿತಿಗಾಗಿ ತುಡಿತಿದ್ದೀವೋ ಹಾಗೆ ಓ ಮನುಷ್ಯನೇ ನೀನು ಎಲ್ಲ ಜೀವರಾಶಿಗಳಲ್ಲಿ ಒಬ್ಬ ಅನ್ಕೋ. ನಿನ್ನ ಅಹಮ್ಮನ್ನು ಚೆಲ್ಲಿಬಿಡು ಮತ್ತು ಇಡೀ ಜಗತ್ತಿನ ಒಳಿತಿಗಾಗಿ ದುಡಿಯುವಂತಹ ಒಂದು ದಿನಚರಿಯನ್ನು ರೂಪಿಸಿಕೋ. ಹಾಗಾದರೆ ಈ ಮಾತು ನಮಗೆ ಕೇಳಬೇಕು. ಒಂದು, ಜೀವಕೋಶಗಳು ಒಕ್ಕೊರಲಿನಿಂದ ಹೇಳ್ತಿದ್ರು ಕೂಡ ಕೇಳಿಸ್ತಿಲ್ಲ, ಇದು ಒಂದು. ಆಮೇಲೆ ಆ ಮಾತನ್ನು ನಡೆಸ್ಕೊಡ್ಬೇಕಲ್ಲ ನಾವು. ಆ ನಡೆಸ್ಕೊಡೋ ಬಲ ಯಾವುದರಲ್ಲೈತೆ ಅದಕ್ಕೆ ಗುರು ಕೀಲಿ ಅಂತ ಕರೀತಾರೆ. ಅಂದರೆ ಅದೊಂದು ಧ್ವನಿ. ಗುರು ಎನ್ನುವುದು ಒಂದು ಧ್ವನಿ, ಅದು ಸೂರಿದ್ದಂಗೆ. ಅದು ತಾನು ಏನು ಹೇಳ್ತತ್ತೋ ಅದನ್ನು ನಡೆಸಿಕೊಡುವ ಬಲವನ್ನು ಅದು ಪಡೆದಿದೆ. ನಾ ಹೇಳ್ದಂಗೆ ಕೇಳಿಲ್ಲ ನೋಡು, ಅದಕ್ಕೆ ನಿಮ್ಗೆ ಹಂಗಾತು ಹಿಂಗಾತು, ಹಿಂಗಲ್ಲ. ಅದು ಹೇಳ್ತತೆ ಮತ್ತು ಹಂಗೆ ಮಾಡಿಸ್ತತೆ. ಇದು ಗುರುತನದ ಗುಟ್ಟು. ಗುರುತನ ಅಂದರೆ ಅದು. ಗುರು ಅಂದರೆ ಹೇಳೋದು ಮತ್ತು ನೀವು ಕೇಳಲಿಲ್ಲ, ನಾ ಹೇಳ್ದಂಗೆ ಕೇಳಿಲ್ಲ ಅಂತ ಶಾಪ ಹಾಕೋದು, ಇದು ಅಲ್ಲ ಗುರುತನ. ನಾ ಹೇಳ್ದಂಗೆ ಕೇಳ್ರಿ ಅಂತ ಜಬರ್ದಸ್ತಿ ಮಾಡೋದು, ಹಂಗಲ್ಲ. ಗುರು ಅಂದರೆ ತಾನು ಏನು ಹೇಳುತ್ತಾನೆಯೋ, ಅಂದರೆ ಹೇಳದೆಯೇ ಹೇಳುತ್ತಾನೆಯೋ, ಅಲ್ಲಿ ಆಹತ ಇಲ್ಲ, ಮಾತುಕತೆ ಇಲ್ಲ ಗುರುವಿನಲ್ಲಿ. ಅದು ಮೂಕ ಸನ್ನೆ, ಮೌನ ಮಾತು, ಮೌನ ಧ್ವನಿ. ಆ ಮೌನದಲ್ಲಿ ಏನು ಉಲಿತತೋ ಆ ಉಲಿದಂತೆ ಅದು ಒಲುಮೆಯಿಂದ ಮಾಡುವಂಥದ್ದು. ಅದನ್ನು ನಾವು ಮನಸ್ಸಿನ ಕಿವಿಯಿಂದ ಕೇಳಿಸಿಕೊಳ್ಳಬೇಕು. ಹೇಗೆ? ಯಾರು ಕೇಳಿಸ್ಕೊಂಡಿದ್ದಾರೆ ಅವರು ನಮಗೆ ಅದನ್ನು ಪರಿಚಯ ಮಾಡಿಕೊಡ್ತಾರೆ. ಅವರಿಗೂ ನಾವು ಹೊರಗೆ ಬಾಹ್ಯದಲ್ಲಿ ಬಹಿರಂಗ ಗುರು ಅಂತ ಹೇಳ್ತೀವಿ. ಆಮೇಲೆ ಒಂದು ಸತಿ ಕೇಳಿಸ್ಕೊಂಡ್ಮೇಲೆ ನಾವು ಆ ಧ್ವನಿಗೆ ಎಚ್ಚರಾದ್ವಿ ಅಂತಂದರೆ ಗುರು ಅಂತರಂಗದಲ್ಲಿ ಒಳಗಾಗ್ತಾನೆ. ಅದಕ್ಕೆ ಅರಿವು ಅಂತ ಕರಿತೀವಿ. ಒಳಗೂ ಹೊರಗೂ ಕೆಲಸ ಮಾಡೋದು ಇದು ಗುರುಕೀಲ. ಬರೀ ಹೊರಗಷ್ಟೇ ಹೇಳಿ ಒಳಗಾಗಲಿಲ್ಲ ಅಂದರೆ ಅದಕ್ಕೆ ಗುರುಕೀಲ ಅನ್ನಲ್ಲ. ಒಳಗಾಗಬೇಕು, ಹೊರಗಿರಬೇಕು ಮತ್ತು ಒಳಗಾಗಬೇಕು. ಒಳಗೂ ಹೊರಗೂ ಏನಿದೆಯಲ್ಲ, ಆ ಒಳಗೂ ಹೊರಗೂ ಎನ್ನುವ ಸಂದು ಹೂಳುವಂತಿರಬೇಕು. ಇದು ಗುರುಕೀಲ. ಹೆಂಗೆ ಈ ಮಕ್ಕಳಿಗೆ ಹೇಗೆ ಪರಿಚಯ ಮಾಡಿಸ್ಬೋದು? ಇದನ್ನು ಏನೂ ಗೊತ್ತಿಲ್ಲದವ್ರಿಗೆ ಹೇಗೆ ಪರಿಚಯ ಮಾಡಿಸೋದು? ಅಮ್ಮ ಅಪ್ಪಗೆ ನಮಸ್ಕಾರ ಮಾಡು ಅಂತ ನಾವು ಮಕ್ಕಳಿಗೆ ಹೇಳ್ತೀವಲ್ಲ, ಆವಾಗ ಹಣೆಯನ್ನು ನೆಲಕ್ಕೆ ಹಚ್ಚಿ ಅಥವಾ ಪಾದಕ್ಕಿಟ್ಟು ಏಳುವಾಗ ಉಸಿರು ಬಿಡ್ತಾ ಹಣೆಯನ್ನು ಪಾದಕ್ಕೆ ಹಚ್ಚಬೇಕಾ? ಉಸಿರು ತೆಗೆದುಕೊಳ್ತಾ ಮೇಲೆ ಹೇಳ್ಬೇಕು. ಉಸಿರು ತೆಗೆದುಕೊಳ್ಳುವಾಗ
ಸೋ ಉಸಿರು ಹೊರ ಹಾಕುವಾಗ ಹಂ. ಇದೇ ಆ ಧ್ವನಿ, ಇದೇ ಗುರುಕೀಲ. ನಾನು ಯಾರಿಗೆ ನಮಸ್ಕಾರ ಮಾಡಿದ್ದೀನಿ ಆ ನಾಮರೂಪಗಳನ್ನು ಅರಗಿಸಿಕೊಂಡು ಇರುವಿಕೆಯ ಅರಿವು ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಈ ಗುರುಕೀಲದಲ್ಲಿದೆ. ಮತ್ತು ನಾನು ಯಾರಿಗೆ ನಮಸ್ಕಾರ ಮಾಡುತ್ತೇನೆಯೋ ಅವರಿಂದ ನನ್ನನ್ನು ಅದು ಬಂಧಿಸುವುದಿಲ್ಲ. ಅದು ಸ್ವಾತಂತ್ರ್ಯದ ಕೀಲ, ನನ್ನನ್ನು ಸ್ವತಂತ್ರಗೊಳಿಸುವಂತಹ ಕೀಲ. ನಾನು ಗುರುವಿಗೆ ನಮಸ್ಕರಿಸಲಿ, ತಂದೆ ತಾಯಿಗೆ ನಮಸ್ಕರಿಸಲಿ, ದೇವಸ್ಥಾನದಲ್ಲಿರುವ ಮೂರ್ತಿಗೆ ನಮಸ್ಕರಿಸಲಿ, ಅಥವಾ ಏನೂ ಇಲ್ಲ ಭಾವದಲ್ಲಿ ಕಲ್ಪಿಸಿಕೊಂಡು ನಾನು ಯಾರಿಗೆ ನಮಸ್ಕಾರ ಮಾಡಿದರೂ ಅಲ್ಲಿ ತಲೆಯನ್ನು ನಾವು ಬಾಗಿಸ್ತೀವಲ್ವಾ, ತಲೆ ಎತ್ತುವಾಗ ಉಸಿರು ತೆಗೆದುಕೊಳ್ಳುವುದು ಮತ್ತು ಬಿಡುವುದು. ಸೋಹಂ ಸೋಹಂ ಸೋಹಂ. ಹಾಂ, ಈ ಧ್ವನಿ ಇದನ್ನೇ ಗುರು ಕೀಲ ಅಂತ ಹೇಳೋದು. ಹಿಂದೆ ಎಲ್ಲ ಭಜನೆ ಮಾಡುವಾಗ ಸೋಹಂ ಎಂದು ಕುಟ್ಟುವೆ ಅಂತ ಒಂದು ಹಾಡು ಹೇಳ್ತಿದ್ದು ನಮ್ಮಮ್ಮ ಎಲ್ಲ. ನಿಮಗೆ ಅಕ್ಕನ ಬಳಗದವ್ರಿಗೆ, ತಾಯಂದಿರ ಬಳಗದವ್ರಿಗೆ ಅದು ಬರ್ತಿರ್ತತೆ. ಯಾರಾದರೂ ಬಂದರೆ ಹಾಡಿ ನಂಗೆ ಕೇಳಿಸ್ಕೋಬೇಕು ಅದನ್ನು. ಹಾಂ, ಅಂದರೆ ನೋಡ್ರಿ, ಕುಟ್ಟುವಾಗ ಹಿಂಗೆ ಒನಕೆ ಎತ್ತುವಾಗ ಉಸಿರು ತಗೊಳ್ತೀವ, ಒನಕೆನ ಹಿಂಗೆ ಹಾಕುವಾಗ ಉಸಿರು ಬಿಡ್ತೀವಿ ನೋಡ್ರಿ. ಸೋ ಹಂ. ಉಸಿರು ತಗೊಳ್ಳುವಾಗ ಸೋ ಅಂತ ಎತ್ತಬೇಕು, ಉಸಿರು ಬಿಡುವಾಗ ಹಂ. ಅದು ಅದು ಆ ಧ್ವನಿಗೆ ಎಚ್ಚರ ಆಗುವುದು. ಅದು ನಮ್ಮ ಉಸಿರಾಟದ ಜೊತೆಗೆ ಅದಾಗಲೇ ಜಾರಿಯಲ್ಲಿದ್ದರೂ ನಾವು ಅದಕ್ಕೆ ಎಚ್ಚರಾಗಿಲ್ಲ. ನಾವು ಮರೆತು ಈ ಕಡೆ ವ್ಯವಹಾರದಲ್ಲಿ ತೊಡಗಿಕೊಂಡು ಬಿಟ್ಟಿತ್ತೆ. ನಮ್ಮದು ವ್ಯಾವಹಾರಿಕ ಜಗತ್ತಿನಲ್ಲಿ ನಾವು ಗುರುವನ್ನು ಮರೆತು ತೊಡಗಿಕೊಂಡು ಬಿಟ್ಟಿದ್ದೇವೆ. ಆ ಗುರುಗಳು, ಈ ಗುರುಗಳು, ಈ ಗುರುಗಳು, ಆ ಗುರುಗಳು, ಕೊನೆಗೆ ಗುರ್ 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 ಅಂತ ಧ್ವನಿ ಕೇಳಿಸ್ತತೆ ನಮಗೆ. ಅವ್ರು ಬೈತಾರಪ್ಪ, ಅವ್ರ ಹತ್ರ ಹೋದರೆ ಇವ್ರು ಬೈತಾರೆ, ಇವ್ರ ಹತ್ರ ಹೋದ್ರೆ ಅವ್ರು ಬೈತಾರೆ. ಆಮೇಲೆ ಗುರುಗಳು ಗುರ್ ಅಂತಾರಂತೆ, ನಾವು ಶಿಷ್ಯರು ಒಬ್ರಿಗೊಬ್ರು ಗುರ್ ಗುರ್ ಮಾಡ್ಕೊಂಡ್ಕೊಂಡ್ಬಿಡಿ. ಅದು ಅದು ಕೀಲು, ಅದಕ್ಕೆ ಹೆರಿ ಹಾಕಿಲ್ಲ, ಹೆರಿ ಹಾಕಿಲ್ಲದ ಕೀಲು ಕೊರ್ ಮಾಡ್ತೈತಲ್ಲ, ಹಂಗೆ ಆಗ್ಬಿಟ್ಟೈತೆ ನಮ್ಮ ಕತೆ. ಹಾಂ, ಅದಕ್ಕೆ ಎಲ್ಲ ಗುರುಗಳಿಗೆ ಗುರುವಾದ ಮೂಲ ಧ್ವನಿ ಅದೇನು ಮಾಡ್ತೈತೆ ಸೋಹಂ ಅಂದರೆ, ದೇಹದ ಒಂದು ಹೊಲಿಗೆಯನ್ನು ಬಿಡಿಸುತ್ತದೆ. ಪ್ರಾಣಕ್ಕೂ ದೇಹಕ್ಕೂ ಇರುವ ಹೊಲಿಗೆಯನ್ನು ಅದು ಬಿಡಿಸುತ್ತದೆ. ಅಂದರೆ ಈ ದೇಹದಿಂದ ಭಿನ್ನವಾದ ಅರಿವಿನ ಪ್ರಜ್ಞೆ ಹೊಂದಿದೆ ಅನ್ನುವಂತಹ ಒಂದು ಪರೋಕ್ಷ ಜ್ಞಾನವನ್ನು ಅದು ಮಾಡಿಕೊಡುತ್ತದೆ. ನಮ್ಮೊಳಗೆ ಶ್ರದ್ಧಾ ಭಕ್ತಿಯನ್ನು ಹುಟ್ಟಿಸುತ್ತದೆ. ನನ್ನ ಮೇಲಿನ ನನ್ನ ವಿಶ್ವಾಸವನ್ನು ಅದು ತಂದುಕೊಡುತ್ತದೆ. ಆ ಶ್ರದ್ಧೆಯಿಂದ ಉತ್ತರೋತ್ತರವಾಗಿ ಜ್ಞಾನ ಉಗಮ ಆಗೋದಕ್ಕೆ ಜ್ಞಾನ ಹುಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ನಮ್ಮೊಳಗಿನಿಂದಲೇ ಜ್ಞಾನ ಉಗಮವಾಗುವುದಕ್ಕೆ ಶುರುವಾಗುತ್ತದೆ. ಅದು ಈ ಹೊರಗಿನ ದೇಹ ಮನಸ್ಸುಗಳ ರೋಗ ಅಷ್ಟೇ ಅಲ್ಲ, ಭವ ರೋಗದಿಂದಲೇ ನನ್ನನ್ನು ತಾರಿಸುವಷ್ಟು ಶಕ್ತಿ ಆ ಗುರು ಕೀಲ ಪಡೆದಿದೆ. ಆಮೇಲೆ ಅದು ನನಗೆ ಅಷ್ಟಭೋಗ ಐಶ್ವರ್ಯಗಳನ್ನು ನೀಡುವಂತಹ ಶಕ್ತಿಯನ್ನೂ ಹೊಂದಿದೆ. ನನ್ನನ್ನು ಆನಂದ ಯೋಗದಲ್ಲಿ ಇರಿಸುವಂತಹ ಜ್ಞಾನದ ಬುನಾದಿಯನ್ನು ನನ್ನ ಬದುಕಿಗೆ ಅದು ನೀಡುತ್ತದೆ. ನನ್ನ ಜೀವನವು ದಿವ್ಯ ಜೀವನ ಭವನವಾಗುವಂತೆ ಅಲ್ಲಿಯವರೆಗೂ ಕೈ ಹಿಡಿದು ನನ್ನನ್ನು ಕರೆದುಕೊಂಡು ಹೋಗುತ್ತದೆ. ಈ ಸೋಹಂ ಇದೆಯಲ್ಲ, ಶ್ವಾಸ ಮತ್ತು ನಿಶ್ವಾಸದ ಜೊತೆಗಿನ ಈ ಧ್ವನಿಗೆ ಎಚ್ಚರಾದಾಗ
ಎಲ್ಲ ನಾಮರೂಪಗಳನ್ನು ಕರಗಿಸಿಕೊಳ್ಳುವ ಶಕ್ತಿ ಇದೆ. ಸೋಹಂಭಾವೇನ ಪೂಜತೆ. ಹೇಗೆ ಪೂಜೆ ಮಾಡುವುದು? ಯಾವುದು ಪೂಜೆ? ಎಲ್ಲವನ್ನು ಸೋಹಂಭಾವದಲ್ಲಿ ಕರಗಿಸಿಕೊಳ್ಳುವುದೇ ನಿಜವಾದ ಪೂಜೆಯಾಗಿದೆ. ಇದು ಗುರುಕೀಲಿಯಾಗಿದೆ, ಗುರುಕೀಲವಾಗಿದೆ. ಇದೇನು ಮಾಡುತ್ತೆ? ಬಂಡಿಯನ್ನು ಹೇಗೆ ಚಲಿಸೋಂಗೆ ಮಾಡುತ್ತೆ ಕೀಲು, ಹಾಗೆ ಇದು ಏನು ಮಾಡುತ್ತಂದರೆ ಶ್ವಾಸ ನಿಶ್ವಾಸದ ನಡುವಿನ ಭೇದವನ್ನು ಭೇದಿಸುತ್ತಾ ಅವುಗಳ ನಡುವಿನ ಅಂತರವನ್ನು ಕಡಿಮೆ ಮಾಡ್ತಾ ಕೊನೆಗೆ ಒಮ್ಮೆ ಶೂನ್ಯ ಸ್ಥಿತಿಗೆ ತಗೊಂಡು ಬರುತ್ತೆ. ಆವಾಗ ನಾನು ನನ್ನ ಸ್ವರೂಪದ ಚೈತನ್ಯ ಸ್ಥಿತಿಯ ಸ್ಪರ್ಶವನ್ನು ಪಡೆಯುತ್ತೇನೆ. ಅದನ್ನೇ ಲಿಂಗ. ಇದು ಗುರು. ನಾನು ಯಾವ ಚೇತನದಿಂದ ಅಭಿನ್ನವಾಗಿರುವೆನೆಂಬ ಆ ಒಂದು ಚಿಂತನೆ, ಅದು ಲಿಂಗ. ಆ ಭಾವದಲ್ಲಿಯೇ ತನ್ಮಯವಾದರೆ ಅದು ಜಂಗಮ. ಅದಕ್ಕೆ ಗುರು, ಲಿಂಗ, ಜಂಗಮ 3 ಡೈಮೆನ್ಷನಲ್. ನಮ್ಮದು ಒಂದು ಬರೀ ಗುರು ಅಂತ ಇಲ್ಲ. ನಮ್ಮಲ್ಲಿ ಗುರುವಿದೆ, ಲಿಂಗವಿದೆ, ಜಂಗಮವಿದೆ. ನಾವು 3 ಪಕ್ಷ, ತನುವಿದೆ, ಮನವಿದೆ, ಭಾವವಿದೆ. ಬರೀ ತನುವಿಂದ ಕೆಲಸ ಮಾಡಲ್ಲ. ಮನಸ್ಸು ಬೇಕು, ಭಾವವೂ ಬೇಕು. ಹೇಗೋ ಹಾಗೆ ಇಷ್ಟಲಿಂಗ, ಬರೀ ಇಷ್ಟಲಿಂಗ ಹೌದು, ಗುರು ಹೌದು. ಆದರೆ ಇಷ್ಟಲಿಂಗ ಅಷ್ಟೇ ಇಲ್ಲ, ಅದಕ್ಕೆ ಪ್ರಾಣಲಿಂಗ, ಭಾವಲಿಂಗದ ಸಂಬಂಧ ಇದೆ. ಹಾಗೆ ಬರೀ ಗುರು ಇಲ್ಲ, ನಮ್ಮ ಜೀವನದಲ್ಲಿ ಬರೀ ಗುರು ಇಲ್ಲ. ಲಿಂಗ ಜಂಗಮದ ಸಾಂಗತ್ಯವಿದೆ. ಬರೀ ಧ್ಯಾನವಿಲ್ಲ, ಧ್ಯಾನಕ್ಕೆ ಮೌನ ಬೇಕು ಮತ್ತು ಸತ್ಸಂಗ ಬೇಕು. ಹೌದಾ? ಹಾಗೆ ನಾವು ಬರೀ ರೊಟ್ಟಿ ತಿನ್ನಲ್ಲ, ಅದಕ್ಕೊಂದಿಷ್ಟು ಪಲ್ಯ ಇರಬೇಕು, ಅನ್ನ ಸಾರು ಅಲ್ಲೇನಪ್ಪ? ಹಾಗೆ ಅದಕ್ಕೆ ಊಟ ಅಂತ ಕರೆಯೋದು. ಹಂಗೆ ಬರೀ ನಾನೊಬ್ಬನೇ ಇದ್ದೀನಪ್ಪ ಮನೆ, ಅದಕ್ಕೆ ಮನೆ ಅನ್ನಲ್ಲ. ನಾನು, ನನ್ನ ಮಕ್ಕಳು, ಅಮ್ಮ ಅಪ್ಪ, ಹಾಗೆ ಇದು ಕೂಡ ಗುರು, ಲಿಂಗ, ಜಂಗಮ. ಈ ಕೀಲಿ ಏನು ಮಾಡ್ತೈತೆ? ಸೋಹಂನಿಂದ ಮತ್ತೆ ಓಂಕಾರದ ಉತ್ಪತ್ತಿ ಆಗ್ತೈತೆ. ಓಂಕಾರದ ಆ ಧ್ವನಿಯಿಂದ ಪರಾವಾಣಿಯ ಉಗಮ ಆಗ್ತಾ ಹೋಗ್ತೈತೆ. ಹಿಂಗೆ ಇದು ಗುರು, ಲಿಂಗ, ಜಂಗಮ. ಅವಕಾಶ ಮಾಡಿಕೊಟ್ಟಿರೋಂಥ ತಾಯಂದಿರ ಬಳಗ. ಇವತ್ತು ನನ್ನೊಳಗೆ ಈ ಚಿಂತನೆ ಬರಬೇಕು ಅಂದರೆ ಸತ್ಸಂಗಿಗಳೇ ಇದಕ್ಕೆ ಕಾರಣ. ನಾವು ಏನೋ ಹೇಳಬೇಕು ಅಂದರೆ ಕೇಳುವವರ ಒಂದು ಹಸಿವು, ತೀವ್ರತೆ ಮತ್ತು ಯೋಗ್ಯತೆ ಅದು ನಮ್ಮನ್ನು ಮಾತಾಡಿಸುತ್ತೆ. ಅಂದರೆ ನಿಮ್ಮೊಳಗಿರುವ ಗುರುತತ್ವ ನನ್ನೊಳಗಿರುವ ಗುರುತತ್ವವನ್ನು ಜಾಗೃತೆಗೊಳಿಸಿ ಅದು ಮಾತಾಡುತ್ತೆ. ನಾನೀಗ ಮಾತಾಡಿದ್ದೀನಿ ಅಂದರೆ ಅದು ಮಾತಲ್ಲ, ಅದೊಂದು ಧ್ವನಿ, ಒಂದೇ ಧ್ವನಿ. ಅದು ನಾನು ಮಾತನಾಡಿದರೂ ಅದೇ ಧ್ವನಿ, ನೀವು ಮಾತನಾಡಿದರೂ ಅದೇ ಧ್ವನಿ. ಜಗತ್ತಿನಲ್ಲಿ ಎಷ್ಟು ತತ್ವಜ್ಞಾನಿಗಳು ಮಾತಾಡಿದಾರೋ ಅದೆಲ್ಲವೂ ಕೂಡ ಒಂದೇ ಧ್ವನಿ, ಅದೇ ಗುರು. ಮಕ್ಕಳಿಗೆ ನಾವೊಂದಿಷ್ಟು ಶಾಂತವಾಗಿ ಕೂತ್ಕೊಂಡು ಉಸಿರಾಟ ಜೊತೆಗೆ ಸೋಹಂ ಧ್ವನಿಗೆ ಎಚ್ಚರಾಗೋದನ್ನು ಅಭ್ಯಾಸ ಮಾಡಿಸಿದ್ರೆ ನಿಶ್ಚಿತವಾಗಿ ಅವ್ರಿಗೆ ಓದಿದ್ದು ಚೆನ್ನಾಗಿ ನೆನಪುಳಿಯುತ್ತೆ. ನೆನಪಿಟ್ಕೊಂಡದ್ದನ್ನು ಅಭಿವ್ಯಕ್ತ ಮಾಡುವಂತಹ ಶಕ್ತಿ ಅವರಿಗೆ ಬರುತ್ತೆ. ಮತ್ತು ಅಡುಗೆ ಮಾಡೋ ನಮ್ಮ ಗೃಹಿಣಿಯರು ಏನೇನು ಅಡುಗೆ ಮಾಡಿದ್ದೀನಿ ಅಂತ ನೆನಪು ಬರುತ್ತೆ. ಯಾರಿಗೇನು ಉಣಬಡಿಸ್ಬೇಕು, ಅಮ್ಮನಿಗೇನು ಕೊಡಬೇಕು, ಅಜ್ಜಿಗೇನು ಕೊಡಬೇಕು, ಮಕ್ಳಿಗೇನು ಕೊಡಬೇಕು, ಸಮಯ ಸ್ಫೂರ್ತಿ. ಒಂದಿಷ್ಟು ಅಡುಗೆ ಮಾಡಿದ್ಮೇಲೆ ಒಂದಿಷ್ಟು ಉಸಿರಾಟದ ಕಡೆ ಗಮನ ಕೊಟ್ಟು ಸೋಹಂ ಧ್ವನಿಯನ್ನು ಕೇಳಿಸ್ಕೊಂಡು ಆಮೇಲೆ ಎಡೆ ಮಾಡಿದ್ರೆ ನಾನು ಏನು ಉಣ್ತಾ ಇದ್ದೇನೆ, ನನ್ನೊಳಗೆ ಏನು ರಸದೂತಗಳು ಹುಟ್ಟಬೇಕು ಅನ್ನೋದು ಮಿದುಳಿಗೆ ಪ್ರೋಗ್ರಾಮ್ ಆಗುತ್ತೆ. ಹಾಗಾದರೆ ಈ ಸೋಹಂ ಧ್ಯಾನ ಎಷ್ಟು ಮಾಡಬೇಕಪ್ಪ ಅಂದರೆ, ಈಗ 4 ವರ್ಷದ ಮಗು ಇದ್ದರೆ 4 ನಿಮಿಷ ಮಾಡೋಕ್ಕೆ ಹೇಳಬೇಕು. 10 ವರ್ಷ ಮಗು ಇದ್ದರೆ 10 ನಿಮಿಷ. ಈಗ ನನಗೆ 59 ವರ್ಷ ಅಂದರೆ ನಾನು 59 ನಿಮಿಷ ಸೋಹಂ ಧ್ಯಾನ ಮಾಡಬೇಕು. ಅಂದರೆ ನನ್ನ ಸುತ್ತಮುತ್ತಲೂ ಆ ಗುರುವಿನ ರಕ್ಷಾ ಕವಚ ಭದ್ರವಾಗಿರುತ್ತದೆ. ಒಮ್ಮೆ ಮಾಡೋಕ್ಕಾಗಿಲ್ಲ ಅಂದರೂ ಇಡೀ ದಿನದಲ್ಲಿ ಆವಾಗೊಂದು 10 ನಿಮಿಷ, ಇವಾಗೊಂದು 10 ನಿಮಿಷ, ಅಂದರೆ ನಾಷ್ಟಕ್ಕೆ ಮೊದಲು, ಊಟಕ್ಕೆ ಮೊದಲು, ನಿದ್ರೆ ಮಾಡೋಕ್ಕೆ ಮೊದಲು, ಎದ್ದ ತಕ್ಷಣ ಹಿಂಗೆ ಒಂದು 10 ನಿಮಿಷ, ಒಂದು 5 ಸತಿ ಮಾಡಿದರೆ ಕವರ್ ಮಾಡ್ಬೋದು. ಒಂದು 15 ನಿಮಿಷ ಹಾಗೆ ಮಾಡಿದರೆ ಕವರ್ ಮಾಡ್ಬೋದು. ಅದರಿಂದ ನಮಗೆ ವಯಸ್ಸಿನ ಭಾನ ಬರೋದಿಲ್ಲ. ಸದಾ ಉತ್ಸಾಹದಿಂದ ಯುವಕರಂತೆ ಇರಬಹುದು. ಯಾಕೆಂದರೆ ನಮಗೆ ಅದಕ್ಕೆ ಸಮಯ ಸಿಕ್ಕಿಲ್ಲ, ಇದಕ್ಕೆ ಸಮಯ ಸಿಕ್ಕಿಲ್ಲ ಅನಿಸಲ್ಲ. ಯಾಕೆಂದರೆ ನಾವು ಸದಾ
ಚೈತನ್ಯಮಯ. ಅಂದರೆ ಚೈತನ್ಯ, ಚೇತನದ ಜೊತೆಗಿರೋದ್ರಿಂದ ನಮಗೆ ಯಾವುದಕ್ಕೂ ಸಮಯ ಕೊರತೆ ಆಗೋದಿಲ್ಲ. ಆಮೇಲೆ ಮನೆಯಲ್ಲಿ ಏನೂ ಕೊರತೆ ಅನಿಸಲ್ಲ. ಅದಿಲ್ಲ ಇದಿಲ್ಲ, ಅಯ್ಯೋ ಅದು ಮಾಡಬೇಕು, ಅದು ತಗೊಂಬರ್ರಿ, ಇದು ಇಲ್ಲ. ಇದ್ದುದಕ್ಕೆ ಒಂದು ರೂಪ ಕೊಡುವಂತಹ ಒಂದು ಕ್ಷಮತೆ. ನಾನು ಅದು ಬೇಕು ಇದು ಬೇಕು ಅದನ್ನೆಲ್ಲ ಆ ಸೋಹಂ ಧ್ವನಿನಲ್ಲಿ ಕರಗಿಸ್ಬಿಟ್ಟಿರ್ತೀನಿ. ಆ ಚೇತನವೇ ಅನಂತ ರೂಪದಲ್ಲಿ ತನ್ನನ್ನು ತಾನು ಪ್ರಕಟಗೊಳಿಸಿಕೊಳ್ಳಲು ನಾನು ಒಂದು ಮಾಧ್ಯಮವಾಗುತ್ತೇನೆ. ಇದು ಸೋಹಂ ಧ್ವನಿಯ ಪವಾಡ. ಇದನ್ನು ಗುರು ಕೀಲ ಅಂತ ಹೇಳಬಹುದು ಅಂತ ಅಂದ್ಕೊಂಡಿದ್ದೇನೆ. ನನ್ನ ಅಭಿಪ್ರಾಯದಲ್ಲಿ ತಮ್ಮ ಅಭಿಪ್ರಾಯ ತಿಳಿಸಿ ಅಂತ ವಿನಂತಿ ಮಾಡಿಕೊಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳಮ್ಮ. ಅದ್ಭುತವಾಗಿ ಹೇಳಿದ್ರಿ. ಈಗ ಅಂದ್ರೆ ಧ್ವನಿ ಅಂತದ್ದು ರಾಜಶೇಖರ್ ಸರ್ ಅದಾರ. ಬಹಳ ಸುಂದರವಾದ ವಿವರಣೆ ನೀಡ್ರಿ. ಕೀಲು ಈ ಚಕ್ಕಡಿ ಕೀಲು ಹೆಂಗ ಚಕ್ಕಡಿ ನಡಿಬೇಕಾದ್ರೆ ಕೀಲು ಬೇಕ ಹಂಗ ಜೀವನದ ಕೀಲಕ್ಕೆ ಗುರು ಅನ್ನೋ ಮೂಲ ಅನ್ನೋದು ತಾವು ಬಹಳ ಸುಂದರವಾಗಿ ವಿವರಣೆ ಮಾಡ್ರಮ್ಮ. ಧನ್ಯವಾದಮ್ಮ. ನಮಸ್ಕಾರ ರೀ. ಶರಣು. ಧನ್ಯವಾದಗಳನ್ನ. ಅತ್ಯಂತ ಅದ್ಭುತವಾಗಿ ಬಹಳ ಎಲ್ಲಾ ತರಾನು ಕೊಟ್ಟು ಹೇಳಿದ್ರಿ. ಸಚಿನ್ಗ ಅಮ್ಮರಿಗೆ ಧನ್ಯವಾದಗಳಮ್ಮ. ಶರಣು ಅಮ್ಮ. ಶರಣು ಅಮ್ಮ.